ನಂದ್ ಹೆಲ್ತ್ನು ಸರಿ ಇಲ್ರಿ. ಏನಾಗೈತ್ರಿ? 5 ವರ್ಷದಿಂದ ಬೆಲ್ ಪಾಲ್ಸಿ ಆಗಿತ್ರಿ. ನಮಗೂ ಅನಿವಾರ್ಯತೆ ದುಡಿಲೇಬೇಕಾಗಿತ್ತು. ನಮ್ಮ ಮನೆಯವ್ರು 2 ವರ್ಷ ಆತ್ರಿ ಮೇಡಮ್ ತೀರ್ಕೊಂಡು. ಏನಾಗಿತ್ರಿ? ಅವ್ರಿಗೆ ಆರಾಮಿಲ್ದಂಗಾಗಿ 10 ವರ್ಷ ಆಗಿತ್ರಿ. ಲಾಸ್ಟ್ ಮೂಮೆಂಟ್ ಲಿವರ್ ಬಾಧ ಆದವ್ರಿ. ನಮ್ಮ ಮನೆಯವ್ರು ಇದ್ದಾಗ ಆದ್ರೂ ಅವರು ಜಾಸ್ತಿ ದುಡಿಯೋರಲ್ಲ, ಡ್ರಿಂಕ್ಸ್ ಮಾಡೋರು. ಇದ್ದಾಗನು ಕಷ್ಟದಾಗ ಅದೇವ್ರಿ. 1 ವರ್ಷದ ಮಗಳ ಇದ್ದಾಗಿಂದ ಕೆಲ್ಸಕ್ಕೆ ಹೊಂಟೇನ್ರಿ. ನಿಮಗ ಮಕ್ಕಳ್ರಿ? 3 ಜನ ರೀ. ಓದಾತಾರ್ರಿ. ಅದಕ್ಕಾಗಿ ಹುಡುಗರಿಗೆ ಓದಿಸ್ಬೇಕ, ನಮ್ಮ ಕಷ್ಟ ಅವ್ರಿಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಓದ್ಸಾಗತ್ರಿ. ಮಗಳ್ರಿ 90% ಮಾಡಿದ್ರಿ. ಆಮೇಲೆ ಇಂಜಿನಿಯರ್ ಸೀಟ್ ಅಕ್ಕಿಗೆ ತುಮಕೂರಿಗೆ ಸಿಕ್ತ್ರಿ. ಇನ್ನೊಬ್ಬ ಮಗ PUC ಸೆಕೆಂಡ್ ಇಯರ್ ರೀ. 3ನೇ ಮಗಳು ನಮ್ ತವ್ರನೇ ಅದಾರ್ರಿ. ಅಕ್ಕಿ 9th ರೀ. ನಾನ ನೋಡ್ಕೊಂತೇನ್ರಿ ಖರ್ಚು. ಅದ ಹಾಳಾಗತ್ತಿದ್ದೇರಿ ನಾವ್ ನೀವು ಬಂದಾಗ. ನಮ್ಮ ಮಗಳು ಹಿಂಗ್ ಓದಾತಾಡ್ರಿ ಸರ್, ಹಿಂಗ್ ನಮ್ಮ ಮನಿ ಪ್ರಾಬ್ಲಮ್ ಐತಿ, ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅನುಕೂಲ ಆಕತಿ ಅಂತಂದ್ ಹೇಳ್ಕೊಂಡ್ರಿ. ಆಯ್ತಮ್ಮ ಅಂತೇಳಿ ಅಂದ್ ಹೇಳಿದ್ರಿ ಸರ್. ಈ ಒಂದು ಧನ ಸಹಾಯವನ್ನ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಸರ್ ನಿಮ್ಗ ಕೊಟ್ಟು ಕಳ್ಸಿದಾರ್ರಿ. ಅವ್ರಿಗೆ ತುಂಬಾ ಅಭಿನಂದನೆ ರೀ. ನಮ್ಮ ಮಕ್ಕಳ ಓದುವಿಕೆಗೆ ಅವ್ರ ಹೆಲ್ಪ್ ಮಾಡಿದ್ದ ಬಹಳ ಅನುಕೂಲ ಆಗೈತ್ರಿ. ನಮ್ಮ ಮಕ್ಕಳಿಗೆ ಅವ್ರ ಆಶೀರ್ವಾದ ಇರ್ಲಿ ಅಂತ ಹೇಳ್ತೇನ್ರಿ. ನಮ್ಮ ಮನಿ ಪರವಾಗಿ, ನನ್ನ ಮಕ್ಕಳ ಪರವಾಗಿ, ನನ್ನ ಪರವಾಗಿ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟ.